ಧ್ರುವತಾರೆ ಕ್ಲಾಸಸ್ಗೆ ಸ್ವಾಗತ. ಇಂದು ನಡೆದಿರತಕ್ಕಂಥ ಮುರಾರ್ಜಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಬರುವ ಉತ್ತರಗಳು ತಾತ್ಕಾಲಿಕವಾಗಿರುತ್ತವೆ. ಇಲಾಖೆಯಿಂದ ಪ್ರಕಟಗೊಳ್ಳುವ ಉತ್ತರಗಳು ಅಂತಿಮವಾಗಿರುತ್ತವೆ. ಮೊದಲನೆಯ ಪ್ರಶ್ನೆ ನೋಡಿರಿ ಮಕ್ಕಳೇ. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ, ಈ ಗಾದೆ ಮಾತನ್ನು ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ ಅಂತ ಕೇಳಿದರೆ ಇಲ್ಲಿ ಏನಾಗುತ್ತೆ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ. ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡ್ರಿ. ಪ್ರಜ್ಞಾವಧಾನಿ ಈ ಪದದ ಅರ್ಥ ಏನು ಅಂತ ಕೇಳಿದರೆ ತಿಳುವಳಿಕೆ ಮತ್ತು ಸ್ಮರಣ ಶಕ್ತಿ ಉಳ್ಳವನಿಗೆ ಪ್ರಜ್ಞಾವಧಾನಿ ಅಂತಕ್ಕಂಥದ್ದನ್ನು ಕರೀತಾರೆ ಅಂತ ಹೇಳ್ತೀವಿ. ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡ್ರಿ. ಅಣ್ಣ ಪತ್ರವನ್ನು ಬರೆದನು, ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಅಂತ ಕೇಳಿದಾನೆ. ಅಣ್ಣ ಇದೆ, ಅಣ್ಣಂದಿರು ಪತ್ರಗಳನ್ನು ಬರೆದರು ಅಂತ ಆಗುತ್ತೆ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೋಡ್ರಿ. ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ, ಈ ವಾಕ್ಯದಲ್ಲಿರುವ ರೂಢನಾಮ ಅಂದರೆ ನೋಡ್ರಿ, ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳು ಅಂದರೆ ಇಲ್ಲಿ ಬೆಟ್ಟ ಸರಿಯಾದ ಉತ್ತರ. ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿದರೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ನೋಡ್ರಿ ಇಲ್ಲಿ ಭಕ್ತ, ಆಜ್ಞೆ ಮತ್ತು ಚಕ್ರ ಅಂತಕ್ಕಂಥದ್ದು ವಿಜಾತಿ ಒತ್ತಕ್ಷರಗಳು, ಹೆಜ್ಜೆ ಅಂತಕ್ಕಂಥದ್ದು ಸಜಾತಿ ಒತ್ತಕ್ಷರ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ತೀವಿ. ಆರನೇ ಪ್ರಶ್ನೆ ನೋಡ್ರಿ. ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ ಹುಡುಗರು, ಹೂ ಸ್ವರ ಏನಾಗಿದೆ, ಲೋಪ ಆಗಿದೆ. ನೆಕ್ಸ್ಟ್ ಅಕ್ಕ ಮಹಾದೇವಿ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮ ಮಕ್ಕಳೇ, ಉಡುತಡಿ ಗ್ರಾಮ. ನೆಕ್ಸ್ಟ್ ಮೈ ಪ್ಲಸ್ ತೊಳೆ, ಮೈದೊಳೆ, ಇದು ಯಾವ ಸಂಧಿ ನೋಡಿರಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಕತಪಗಳಿಗೆ ಗದಪಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ. ಚುಟುಕು ಬ್ರಹ್ಮ ಎಂದು ಯಾವ ಕವಿಯನ್ನು ಕರಿತೀವಿ? ಚುಟುಕು ಬ್ರಹ್ಮ ಅಂದರೆ ದಿನಕರ ದೇಸಾಯಿ ಅವರನ್ನು ಕರಿತೀವಿ. ನೆಕ್ಸ್ಟು ಹತ್ತನೇ ಪ್ರಶ್ನೆ. ಕಣ್ಣನ್ನು ತೆರೆಸು, ಈ ನಡುಗಟ್ಟಿನ ಅರ್ಥ ಕೇಳಿದರೆ ಕಣ್ಣನ್ನು ತೆರೆಸು ಅಂದರೆ ಅರಿವು ಉಂಟಾಗುವುದು, ಅಂದರೆ ನೀನು ಕಣ್ಣನ್ನು ತೆರೆಸಿ ನೋಡಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 11ನೇ ಪ್ರಶ್ನೆ ನೋಡಿ ಮಕ್ಕಳೇ. ರಿತೇಶನ ಬಳಿ ಕರಿಯ ಮೊಲವಿದೆ, ಅಡಿಗರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ ಅಂತ ಕೇಳಿದರೆ ಕರಿಯ ಮೊಲ ಅಂದರೆ ಗುಣವಿಶೇಷಣ ಆಗುತ್ತೆ ಮಕ್ಕಳೇ. ಮೊಲ ಯಾವ ಥರ ಇದೆ, ಕರಿದಾಗಿದೆ ಅಂತ ಹೇಳ್ತೀವಿ. 14ನೇ ಪ್ರಶ್ನೆ. ಸಮಯೋಚಿತ. 12ನೇ ಪ್ರಶ್ನೆ. ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಅಂತ ಕೇಳಿದ್ದಾರೆ. ಇಲ್ಲಿ ಸಮಯ ಪ್ಲಸ್ ಉಚಿತ ಸಮಯೋಚಿತ ಆಗುತ್ತೆ ನೋಡ್ರಿ. ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಸಮಯ ಪ್ಲಸ್ ಉಚಿತ ಸಮಯೋಚಿತ. ನೆಕ್ಸ್ಟು 13ನೇ ಪ್ರಶ್ನೆ. ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ, ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ. ಸಪ್ತಮಿ ಅಂದರೆ ಕಾರ್ಯದಲ್ಲಿ ಇದೆಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು 14ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಇಲ್ಲಿ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಇದೇನು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ 15ನೇ ಪ್ರಶ್ನೆ ನೋಡ್ರಿ. ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ, ಅಂದರೆ ಶಬ್ದಕೋಶದ ಪ್ರಕಾರ ಡಿಕ್ಷನರಿ ಪ್ರಕಾರ ಬರೀಬೇಕು. ಸೊ ಇಲ್ಲೇನಾಗುತ್ತೆ, ಮಾ, ಮೀ, ಮೈ, ಮು. ಇಲ್ಲಿ 4th ಆಪ್ಷನ್ ಏನಾಗಿದೆ, ಸರಿಯಾಗಿದೆ ನೋಡಿರಿ. ಮಾವ, ಮೀಸೆ, ಮೈಸೂರು ಮತ್ತು ಮೊಸರು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ. ನೆಕ್ಸ್ಟು 16ನೇ ಪ್ರಶ್ನೆ. ಡ್ಯಾಶ್ ವೇರಿ ಡ್ಯಾಶ್ ಡಗಿನ ಭಾಗಮಂಡಲದ ಬೆಟ್ಟದ ಬಳಿ, ಅಂದರೆ ಕಾವೇರಿ ಕೊಡಗಿನ ಅಂತ ಆಗುತ್ತೆ. ಅಂದರೆ ಇಲ್ಲಿ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದದ ನಾನಾರ್ಥಗಳು. ದಂಡ ಅಂದರೆ ಕೋಲು ಮತ್ತು ಶಿಕ್ಷೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ ಅಂತ ಕೇಳಿದ್ದಾರೆ. ಫಸ್ಟು ಮೇಲ್ಭಾಗದಲ್ಲಿ ಹೆಸರು ಬರೀಬೇಕು. ನೆಕ್ಸ್ಟು ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಔಚಿತ್ಯಪೂರ್ಣವಾದ ಕೋರಿಕೆ ಹಾರೈಕೆ ಇರಬೇಕು. ಸೂಕ್ತವಾದ ಸಂಬೋಧನೆ ಇರಬೇಕು. ಇಲ್ಲಿ ಫಸ್ಟು ಏನು ಮಾಡಬೇಕು, ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ ಇರಬೇಕು. ನೆಕ್ಸ್ಟು ಸೂಕ್ತವಾದ ಸಂಬೋಧನೆ ಲಾಸ್ಟಲ್ಲಿದೆ ನೋಡಿರಿ, ಅಂದರೆ 1-4 ಅಂದರೆ ಎ ಸರಿಯಾಗಿರ್ತಕ್ಕಂಥ
ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟ್ 19ನೇ ಪ್ರಶ್ನೆ. ಬಂದನು ಈ ಪದದ ಧಾತುರೂಪ ಬರು. ತಿಂದನು ಈ ಪದದ ಧಾತುರೂಪ ತಿನ್ನು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ. ಅದ್ಭುತವಾಗಿರ್ತಕ್ಕಂಥ ಒಂದು ವಚನ ಇದೆ, ಇದನ್ನು ಪೂರ್ಣಗೊಳಿಸುವಂತೆ ಕೇಳಿದ್ದಾರೆ. ನೆಕ್ಸ್ಟು 20 ಪ್ರಶ್ನೆ ಕನ್ನಡ ಆಯಿತು. ಇವಾಗ ಇಂಗ್ಲೀಷಕ್ಕೆ ಹೋಗೋಣ. ನೋಡಿರಿ 21ನೇ ಪ್ರಶ್ನೆ. ಇನ್ ದೀಸ್ ಸೆಂಟೆನ್ಸಸ್ ವಿಚ್ ಸೆಂಟೆನ್ಸ್ ನೀಡ್ಸ್ ಅ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಸಿ ಈಸ್ ಗುಡ್ ಸ್ಟೂಡೆಂಟ್ ಬರಲ್ಲ. ಮೈ ನೇಮ್ ಇಸ್ ಶೀಲಾ. ಹೌ ಓಲ್ಡ್ ಆರ್ ಯು? ನೋಡಿರಿ ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ನೆಕ್ಸ್ಟ್ ಪಿಕ್ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಹೇಳಿದ್ದಾರೆ. ಜಗ್ ಇದೆ, ಪುಟ್ ಇದೆ, ಬನ್ ಇದೆ, ಟಬ್ ಇದೆ. ಸೊ ಇಲ್ಲೇ ಪುಟ್ಟ ಅಂತಕ್ಕಂಥದ್ದು ಆಡ್ ಒನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೈಂಡ್ ದ ರಿಲೇಟಿಂಗ್ ವರ್ಡ್ ಅಂತ ಕೇಳಿದ್ದಾರೆ. ಅಂದರೆ ಸಂಬಂಧಿಸಿದ ಒಂದು ಶಬ್ದವನ್ನು ಬರೀಬೇಕು. ಆಫ್ಟರ್ನೂನ್ ಏನು ಮಾಡ್ತೀವಿ? ಲಂಚ್ ಮಾಡ್ತೀವಿ. ಮಾರ್ನಿಂಗ್ ಏನು ಮಾಡ್ತೀವಿ? ಬ್ರೇಕ್ಫಾಸ್ಟನ್ನು ಮಾಡ್ತೀವಿ ಮಕ್ಕಳೇ. ನೆಕ್ಸ್ಟ್ ವಿ ಆರ್ಡರ್ಡ್ ಲಾರ್ಜ್ ಪಿಜ್ಜಾ ಫಾರ್ ಲಂಚ್. ಎಕ್ಸಾಕ್ಟಿವ್ ಕೇಳಿದ್ದಾರೆ. ಪಿಜ್ಜಾ ಯಾವ ಥರ ಇದೆ? ಲಾರ್ಜ್ ಆಗಿದೆ. ಸೊ ಸಿಂಪಲ್. ನೆಕ್ಸ್ಟ್ 25 ನೋಡ್ರಿ. ಅ ಹೋಲಿ ಮ್ಯಾನ್ ಈಸ್ ಕಾಲ್ಡ್ ಅ ಮಾಂಕ್. ಅ ಲರ್ನ್ಡ್ ಪರ್ಸನ್ ಈಸ್ ಕಾಲ್ಡ್. ಕಲ್ತಿರ್ತಕ್ಕಂಥ ವ್ಯಕ್ತಿಗೆ ಏನಂತ ಕರೀತಾರೆ? ಸ್ಕಾಲರ್ ಅಂತ ಕರಿತೀವಿ. ನೆಕ್ಸ್ಟ್ 26ನೇ ಪ್ರಶ್ನೆ. ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಗ್ರಾಮೆಟಿಕಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನು ಕೇಳಿದರೆ ಲೂಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ ಅಂತ ಇದೆ. ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 27ನೇ ಪ್ರಶ್ನೆ ಹೋಗೋಣ. ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಈಸ್ ನೋಡ್ರಿ ಸೇ ಥ್ಯಾಂಕ್ ಯು. ಎಸ್, ಇಟ್ಸ್ ಅ ರೈಟ್ ಆನ್ಸರ್. ಸೇ ಥ್ಯಾಂಕ್ ಯು. ನೆಕ್ಸ್ಟ್ ಅ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್. ಜನಗಳ ಸಮೂಹಕ್ಕೆ ಏನಂತ ಕರಿತೀವಿ? ಕ್ರೌಡ್ ಅಂತ ಕರಿತೀವಿಪ್ಪ, ಕ್ರೌಡ್. ನೆಕ್ಸ್ಟ್ ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್ ಅಂತ ಕೇಳಿದ್ದಾರೆ. ಡೀರೇ ಆಗುತ್ತೆ. ಫಿಶ್ ಪ್ಲೂರಲ್ ಕೂಡ ಪ್ಲೂರಲ್ಲೇ ಆಗುತ್ತೆ. ಶೀಫ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಆಲ್ ಆಫ್ ದ ಅಬೋವ್ ಅಂತ ಆಗುತ್ತೆ. ಓನ್ಲಿ ಡೀರಲ್ಲ, ಕನ್ಫ್ಯೂಸ್ ಆಗಬೇಡಿ ಮಕ್ಕಳೇ. ನೆಕ್ಸ್ಟ್ 30ನೇ ಪ್ರಶ್ನೆ ನೋಡ್ರಿ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಥಿಂಕ್. ಥಿಂಕ್ ಇದ್ದಿದ್ದು ಏನಾಗುತ್ತೆ? ಥಾಟ್ ಅಂತ ಆಗುತ್ತೆ, ಪಾಸ್ಟ್ ಟೆನ್ಸ್ ಫಾರ್ಮ್. ನೆಕ್ಸ್ಟ್ ಇನ್ ದ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್ ಅಂತ ಕೇಳಿದ್ದಾರೆ. ಪೊಸೆಸಿವ್ ವರ್ಡ್ ಇಲ್ಲಿ ಏನಾಗುತ್ತೆ? ಮೈಂಡ್. ನೆಕ್ಸ್ಟ್ ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಫಾರ್ ಫೆಮಿನೈನ್ ಜೆಂಡರ್. ಫೆಮಿನೈನ್ ಜೆಂಡರ್ ಅಂದರೆ ಗರ್ಲ್ಸ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಯಾವುದು ಆಗಲ್ಲ? ಪ್ರಿನ್ಸ್ ಅಂತಕ್ಕಂಥದ್ದು ಇಲ್ಲಿ ರಾಜ ಅಂತ ಆಗುತ್ತೆ. ಸೊ ರೈಟ್ ಆನ್ಸರ್. ಸೊ 33ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ದ ಅಪೋಸಿಟ್ ವರ್ಡ್ ಆಫ್ ಕ್ವಿಟ್ ಅಂತ ಕರಿತೀವಿ, ಅಂದರೆ ಬಿಟ್ಬಿಡೋದು. ಅದರ ಅಪೋಸಿಟ್ ಏನಾಗುತ್ತೆ? ರಿಮೈನ್, ಅಂದರೆ ಅಲ್ಲೇ ಇರೋದು. ಗುಡ್. ರಿಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 34ನೇ ಪ್ರಶ್ನೆ ನೋಡ್ರಿ. ಆ್ಯನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಇದೇನಾಗುತ್ತೆ? ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 35 ನೋಡ್ರಿ. ಮ್ಯಾಚ್ ದ ಅನಿಮಲ್ಸ್ ವಿತ್ ದರ್ ಸೌಂಡ್ ಅಂತ ಹೇಳಿದ್ದಾರೆ. ಈಗ ಕ್ಯಾಟ್ ಇದೆ, ಮಿಯಾವ್ ಅಂತ ಆಗುತ್ತೆ. ಸೊ ಆ ರೀತಿಯಾಗಿ ಯಾವುದಿಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನೋಡಿದರೆ 35ನೇ ಪ್ರಶ್ನೆಗೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಮಕ್ಕಳು. ನೆಕ್ಸ್ಟ್ ಲುಕ್ ಎಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್. ಟೈಮ್ ಹೇಳಬೇಕು ಮಕ್ಕಳೇ. ನೋಡ್ರಿ ಏನಾಗಿದೆ? 6:30 ಇದೆ, 8:30 ಅಂತ ಇದೆ. ಸೊ 8:30 ಆಗಿದೆ, 8:30 ಅಂತ ಕರಿತೀವಿ. ನೆಕ್ಸ್ಟ್ 37ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಫೈಂಡ್ ದ ಮಿಸ್ಸಿಂಗ್ ಲೆಟರ್ ಇದೆ. ಏನಿಲ್ಲ, ಮೀನಿಂಗ್ಫುಲ್ ವರ್ಡ್ ಯಾವುದಿದೆ ನೋಡಿಬಿಡಿ ಇಲ್ಲಿ. ಫೇವ್ರೈಟ್ ನೋಡಿರಿ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಆಗಿರ್ತಕ್ಕಂಥ ಉತ್ತರ. ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲಿಸ್ಟ್. ಸೈಲೆಂಟ್ ಲೆಟರ್ ಯಾವುದಿದೆ ಅಂತ ನೋಡಿದರೆ ರಾಂಗ್. ವಾಕ್ ಇದೆ, ಇಲ್ಲಿ ಎಲ್ಲ ಸೈಲೆಂಟ್ ಆಗುತ್ತೆ. ನೈಫ್ ಇದೆ, ನೀ ಇದೆ. ಸೊ ಎ ಏನಾಗುತ್ತೆ? ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ 39ನೇ ಪ್ರಶ್ನೆ ನೋಡಿರಿ. ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಡಿಕ್ಷನರಿ ಆರ್ಡರ್ ಪ್ರಕಾರ ನಾವೇನು ಮಾಡಬೇಕು? ಬರೀಬೇಕು. ಅಂದರೆ 39ನೇ ಪ್ರಶ್ನೆಗೆ ಮ್ಯಾಡಮ್, ಮ್ಯಾಂಗೋ, ಮ್ಯಾರೇಜ್ ಮತ್ತು ಮಾಸ್ಟರ್ ಅಂತ ಆಗುತ್ತೆ. ಅರೇಂಜ್. ನೆಕ್ಸ್ಟ್ ಸಾಲ್ವ್ ದ ರಿಡಲ್ ಅಂತ ಇದೆ. ಇದನ್ನೆಲ್ಲ ಓದ್ತಕ್ಕಂಥ ಟೈಮಲ್ಲಿ ಸಾಲಲ್ಲ ಮಕ್ಕಳು. ಏನು ಮಾಡಬೇಕು? ಐ ಆಮ್ ದ ಸೇಮ್ ಕಲರ್ ಆ್ಯಸ್ ಮೈ ನೇಮ್ ಅಂತ ಹೇಳಿದ್ದಾರೆ.
ಅಂದರೆ ಕಲರ್ ನೇಮು ಇದೆ, ನೆಕ್ಸ್ಟು ನನ್ನ ಹೆಸರು ಕೂಡ ಅಂತ ಹೇಳಿದರೆ. ಸೊ ಇಲ್ಲಿ ಯಾವುದು ಬರುತ್ತೆ, ಆಟೋಮೆಟಿಕಲಿ ಆರೆಂಜ್ ಅಂತ ಬರುತ್ತೆ. ನೆಕ್ಸ್ಟ್ 40 ಆಯ್ತಂದರೆ ಇವಾಗ ಇಂಗ್ಲೀಷ್ ಕ್ಲೋಸ್ ಆಯಿತು. ನೆಕ್ಸ್ಟು 41ನೇ ಪ್ರಶ್ನೆಗೆ ಹೋಗೋಣ. 41ನೇ ಪ್ರಶ್ನೆ ನೋಡಿರಿ. ಈ ಕೆಳಗಿನ ಆಕೃತಿಯ ಸುತ್ತಳತೆ ಅಂದರೆ ಪೆರಿಮೀಟರ್ ಕೇಳಿದರೆ ಬಹಳ ಸಿಂಪಲ್ ಮಕ್ಕಳೇ. ಇಲ್ಲಿ 4 ಸೆಂಟಿಮೀಟರ್, 3 ಸೆಂಟಿಮೀಟರ್, 7 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಇದೆ. ಎಲ್ಲನ್ನ ಸೇರಿಸಿ ಮಕ್ಕಳೇ ಪೆರಿಮೀಟರ್ ಅಂದರೆ ಎಷ್ಟು ಬರುತ್ತೆ, 19 ಸೆಂಟಿಮೀಟರ್. ಏನಿಸ್ತದೆ, ರೈಟ್ ಆನ್ಸರ್ ಅಂತ ಹೇಳ್ತೀವಿ ಮಕ್ಕಳೇ. ನೆಕ್ಸ್ಟು 12,056ನ್ನು 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷ ಎಷ್ಟು ಬರುತ್ತೆ ಅಂತ ಕೇಳಿದರೆ, ಇಲ್ಲಿ ಶೇಷ ಏನಾಗುತ್ತೆ, 12 1 12, ನೆಕ್ಸ್ಟು 0 0, 12 4 48, 8 ಉಳಿತೆ. ಸೊ ಇಲ್ಲಿ ಏನಾಗುತ್ತೆ, ಎ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ತ್ರಿಜ್ಯ, ರೇಡಿಯಸ್ ಅಂತ ಕರಿತೀವಿ ನೋಡಿ ಮಕ್ಕಳೇ. ನೆಕ್ಸ್ಟ್, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನ ಅಂತ ಕೇಳಿದರೆ, ಲಘು ಕೋನ ಅಂದರೆ ಏನು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇದರಲ್ಲಿ 90ಕ್ಕಿಂತ ಕಡಿಮೆ ಇರೋದು ಒಂದೇ, ಅದು 80 ಡಿಗ್ರಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 45ನೇ ಪ್ರಶ್ನೆಗೆ ಹೋಗಿ ನೋಡಿರಿ. 105 ಇದರ ದಶಮಾಂಶ ರೂಪ ಕೇಳಿದರೆ, ಕೆಳಗಡೆ 2 0 ಅದಾವಂದರೆ ಮೇಲ್ಗಡೆ 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡಬೇಕು. ಅಂದರೆ ಇಲ್ಲಿ ಆನ್ಸರ್ ಏನಾಗುತ್ತೆ, 0.05 ಆಗುತ್ತೆ ಮಕ್ಕಳೇ, 0.05. ನೆಕ್ಸ್ಟ್ 46ನೇ ಪ್ರಶ್ನೆ. ಒಬ್ಬ ವ್ಯಾಪಾರಿಯು ವಾರ್ಷಿಕ ಆದಾಯ 14,400 ಆದರೆ ಅವನ ಒಂದು ತಿಂಗಳ ಆದಾಯ ನೋಡಿರಿ, ವಾರ್ಷಿಕ ಅಂದರೆ ವರ್ಷದ್ದು, ಡಿವೈಡೆಡ್ ಬೈ ನೀವೇನು ಮಾಡಬೇಕು, 12 ಮಾಡಬೇಕು. ಸೊ ಅವಾಗ ನಿಮಗೇನಾಗುತ್ತೆ, ಸರಿಯಾಗಿರ್ತಕ್ಕಂಥ ಉತ್ತರ 1,200 ಸಿಗುತ್ತೆ. ನೆಕ್ಸ್ಟ್ 3,459ರಲ್ಲಿ 4ರ ಸ್ಥಾನ ಬೆಲೆ ಅಂದರೆ ಬಿಡಿ 10 100 ಅಂದರೆ 4 ಅಂದರೆ 400 ಆಗುತ್ತೆ. ನೆಕ್ಸ್ಟ್, ಇದರ ಸಾಮಾನ್ಯ ರೂಪ ಕೇಳಿದರೆ ಸೊ ಸಿಂಪಲ್, 2 ಇದೆ, 5 ಇದೆ, 3 ಇದೆ, ನೆಕ್ಸ್ಟ್ ಏನಿದೆ 1 ಅಂದರೆ 2,500. 10ರ ಸ್ಥಾನ ಇಲ್ಲ ಅಂದರೆ 0 ಬರಬೇಕು. ಸೊ 2,503 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು ಸಂಕಲನ ಮಾಡಿರಿ ಅಂತ ಹೇಳಿದ್ದಾರೆ ನೋಡಿರಿ. 2 ಗಂಟೆ 50 ನಿಮಿಷ, 3 ಗಂಟೆ 40 ನಿಮಿಷ. ಸೊ 2 ಗಂಟೆ 50 ನಿಮಿಷ, 2 ಗಂಟೆ 3 ಗಂಟೆ ಸೇರಿದರೆ 5 ಗಂಟೆ ಆಯಿತು. ನೆಕ್ಸ್ಟ್ 5 4 ಸೇರಿದರೆ 95, ಅದರಲ್ಲಿ 1 ಗಂಟೆನ ನೀವು ಮೈನಸ್ ಮಾಡ್ಕೊಂಡ್ರಿ ಅಂದರೆ 6 ಗಂಟೆ 30 ನಿಮಿಷ ನಿಮಗೆ ಸಿಗುತ್ತೆ. ಹೌದಾ? 50ನೇ ಪ್ರಶ್ನೆಗೆ ಹೋಗೋಣ. ಇದಂತೂ ಭಾಳ ಸಿಂಪಲ್ ಮಕ್ಕಳೇ. ಜಾಲಾಕೃತಿ ಅಂತ ಒಂದು ಪಾಠ ಇದೆ. ಆಯತಗಣದ ಜಾಲಾಕೃತಿ ಯಾವುದಂದ್ರೆ ಇದೆ ನೋಡಿ ಮಕ್ಕಳೇ, ಆನ್ಸರ್ ಎ. ನೆಕ್ಸ್ಟ್, ಈ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡ್ಬೇಕು ನಾವು, ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯನ್ನು ಬರೋದು, ನೆಕ್ಸ್ಟು ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆಯನ್ನು ಬರೆದ್ರೆ ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ ಮಕ್ಕಳೇ, ಎ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು, ಎಲ್ಲ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದೂ ಇಲ್ಲ ಅಂದರೆ ಏನಿರುತ್ತೆ, 1 ಇರಲೇಬೇಕು. ನೆಕ್ಸ್ಟು, ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಡುತ್ತಾಳೆ. 3 ಸೋಪು, ಪ್ರತಿ ಸೋಪಿನ ಬೆಲೆ 18 ಆದರೆ ಅಂಗಡಿಯವರಿಗೆ ಎಷ್ಟು ಕೊಡಬೇಕು ನೋಡಿರಿ. 3 ರೂಪಾಯಿಗೆ 1 ಪಿ, 3 ಸೋಪ್ ತೊಗೊತಾರೆ, ಸಾರಿ 18 ರೂಪಾಯಿಗೆ 1. 18 ಮೂರಲೆ ಎಷ್ಟಾಗುತ್ತೆ, 8 ಮೂರಲೆ 54 ಅಂದರೆ 18 ಮೂರಲೆ 54 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಕೆಳಗಿನಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ. ಸೊ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ, ಇದು ಡ್ಯಾಡ್ ಅಥವಾ ಡ್ಯಾಟ್, ಎರಡರಲ್ಲಿ ಒಂದಾಗುತ್ತೆ. ಇದನ್ನು ಮುಂದಿನ ಕೀ ಆನ್ಸರಲ್ಲಿ ನೋಡೋಣ. ನೆಕ್ಸ್ಟು 55ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಇಲ್ಲ, ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಕರಿತೀವಿ ಮಕ್ಕಳೇ. ಯಾವುದಲ್ಲ ಅಂತ ಕೇಳಿದರೆ 3 ಹೌದು, 6 ಹೌದು, 10 ಕೂಡ ಹೌದು. ಇಲ್ಲಿ 5 ಅಲ್ಲ ನೋಡಿರಿ ಮಕ್ಕಳೇ, 1 3 6 10 ಈ ಥರ ಬರುತ್ತೆ, ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಬರುತ್ತೆ. ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರಪಟ್ಟಿ ಹೀಗಿದೆ. ಈ 3 ಪುಸ್ತಕವನ್ನು ಖರೀದಿ ಮಾಡಬೇಕಾದ್ರೆ ಅಂಗಡಿಯವನಿಗೆ ಎಷ್ಟು ಅಮೌಂಟ್ ಕೊಡಬೇಕು. ಸೊ ಇಲ್ಲಿ ನೋಡಿ 50 ಪೈಸೆ 50 ಪೈಸೆ ಅಂದರೆ ಬಿಡಿ ಸ್ಥಾನದಲ್ಲಿ 1 ರೂಪಾಯಿ ಆಗುತ್ತೆ. ಅದು ಅಂದರೆ 0 ಬರಬೇಕಂದ್ರೆ ಎಲ್ಲಿದೆ 27 ರೂಪಾಯಿ. ಕೂಡಿಸಿ ನೋಡಿ ಮಕ್ಕಳೇ ನೀವು. ಕೆಳಗಿನ ಭಿನ್ನ ರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, 8 1 8 8 2 16 ಅಂದರೆ 1/2. ಈ ಕಡೆ 12 24, 12 3 12 ಆಯಿತು. ನೆಕ್ಸ್ಟು ಬೇರೆ ನೋಡಿದರೆ 24 1 24, 24 2 48, 24 3. ಸೊ 1/2 ಮತ್ತು 1/3 ಏನಾಗುತ್ತೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಮಕ್ಕಳೇ. ನೆಕ್ಸ್ಟು 600 ಸೆಂಟಿಮೀಟರನ್ನು ಮೀಟ್ರ್ ಒಳಗೆ ಬರೀರಿ ಅಂತ ಹೇಳಿದರೆ
100 ಸೆಂಟಿಮೀಟ್ರ್ ಅಂದರೆ 1 ಮೀಟ್ರ್. ಸೊ 600 ಅಂದರೆ 6 ಮೀಟ್ರ್. ವೆರಿ ಸಿಂಪಲ್. 5 ಕ್ವಿಂಟಲ್ ಅಂದರೆ ಎಷ್ಟು ಕೆ ಜಿಪ್ಪ? 500 ಕೆ ಜಿ. ವೆರಿ ನೈಸ್. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಉತ್ತರಗಳಿದ್ದಾವೆ. ನೆಕ್ಸ್ಟು 60ನೇ ಪ್ರಶ್ನೆಗೆ ಹೋಗೋಣ. 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖಬೆಲೆ ವ್ಯತ್ಯಾಸ. ವಾವ್, ನೈಸ್ ನೋಡಿ. ವ್ಯತ್ಯಾಸ ಕೇಳಿದರೆ ಮೈನಸ್ ಮಾಡಬೇಕಪ್ಪಿ, ಮೊತ್ತ ಕೇಳಿದರೆ ಕೂಡಿಸ್ಬೇಕು. ಫಸ್ಟು 4ರ ಸ್ಥಾನ ಬೆಲೆ 400 ಆಗುತ್ತೆ. ಮುಖಬೆಲೆ ಅಂದರೆ 4ರ ಮುಖಬೆಲೆ 4ಕ್ಕೆ 5ರ ಮುಖಬೆಲೆ 5. ಸೊ 400ರಲ್ಲಿ 4ಅನ್ನು ಕಳೀರಿ, ಆವಾಗ ನಿಮಗೇನಾಗುತ್ತೆ 396 ಸಿಗುತ್ತೆ. ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನಿದಾವೆ ನೋಡ್ರಿ. ಜೋರಾಗಿ ಗಾಳಿ ಬೀಸಿದಾಗ, ಕಟ್ಟಡ ನಿರ್ಮಿಸುವಾಗ, ಗಿಡ ನೆಡುವಾಗ, ವ್ಯವಸಾಯ ಮಾಡುವಾಗ. ಸೊ ಮೇಲ್ಮಣ್ಣು ಯಾವಾಗ ನಾಶ ಆಗುತ್ತಪ್ಪ? ಜೋರಾಗಿ ಗಾಳಿ ಬಂದರೆ ಅದರಲ್ಲಿ ಏನಾಗುತ್ತೆ, ಮಣ್ಣಿನ ಕಣಗಳು ಸಹಿತ ಹೋಗ್ತವೆ. ಈ ಕೆಳಗಿನಲ್ಲಿ ಯಾವುದು ಏಕವಾರ್ಷಿಕ ಸಸ್ಯ? ನೋಡಿರಿ, ಅಂದರೆ ಒಂದು ವರ್ಷದಲ್ಲಿ ಬೆಳೆದು ಮುಗಿದು. ಕಬ್ಬು ಆಗಲ್ಲ, ಗಜ್ಜೆರಾಗಲ್ಲ, ಶುಂಠಾಗಲ್ಲ. ಸೊ ಹತ್ತಿ ಇಲೆ, ಕಾಟನ್ ಅಂತ ಕರಿತೀವಿ. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಭರದ ಶಕ್ತಿ. ನೋಡಿರಿ ಮಕ್ಕಳೇ, ಟೈಡಲ್ ಎನರ್ಜಿ ಅಂತ ಕರಿತೀವಿ. ಸಾಗರದಲ್ಲಿ ಬರ್ತಕ್ಕಂಥ ಅಲೆಗಳೇನು ಬಂದು ಹೋಗ್ತಾವಲ್ಲ, ಆ ಅಲೆಗಳಿಂದ ಏನು ಮಾಡ್ತಾರೆ, ವಿದ್ಯುತ್ತನ್ನು ಕೂಡ ಶಕ್ತಿಯ ರೂಪವನ್ನು ಒಂದು ಪಡಿತಾರೆ. ನೆಕ್ಸ್ಟು 64ನೇ ಪ್ರಶ್ನೆ ನೋಡಿರಿ. ಈ ಕೆಳಗಿನ ಯಾವ ಚಟುವಟಿಕೆಯಲ್ಲಿ ಕೆಲಸ ನಡೆದಿಲ್ಲ? ಗಿಡಗಳಿಗೆ ನೀರು ಹಾಕುವುದು ಸರಿ ಇದೆ, ಕೆಲಸ ಆಗಿರುತ್ತೆ. ಅಲ್ಲಿ ತರಗತಿಯಲ್ಲಿ ಬೆಂಚುಗಳನ್ನು ಜೋಡಿಸುವುದು ಅದು ಆಗುತ್ತೆ. ಬಾವಿಯಿಂದ ನೀರು ಸೇದು ಅದರಲ್ಲಿ ಕೂಡ ವರ್ಕ್ ಆಗುತ್ತೆ. ಗೋಡೆಯನ್ನು ತಳ್ಳುವುದು ನೋಡಿರಿ, ಇಲ್ಲಿ ವರ್ಕ್ ಆಗಲ್ಲ. ಸೊ ಇಲ್ಲಿ ಕೆಲಸ ನಡೆದಿಲ್ಲ ಮಕ್ಕಳೇ. ನೆಕ್ಸ್ಟು 65ನೇ ಪ್ರಶ್ನೆ ನೋಡೋಣ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಕೇಳಿದ್ದಾರೆ. ಅಂದರೆ ನೀರು ಅಂತ ತಕ್ಷಣ H2O ಅಂತ ಕರಿತೀವಿ. 2 ಹೈಡ್ರೋಜನ್ 1 ಆಕ್ಸಿಜನ್. ಸೊ 2 ಅನುಪಾತ 1 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಕೆಳಗಿನ ಯಾವ ಗ್ರಹ 66ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲ ವೀನಸ್ ಅಂತ ಕರಿತೀವಿ. ಶುಕ್ರ ಗ್ರಹ ಸರಿಯಾಗಿರ್ತಕ್ಕಂಥ ಉತ್ತರ ಮಕ್ಕಳೇ. ಉತ್ಪತನ ಅಂತ ನೆನಪಿ ಬರೋದು ಯಾವುದು? ನ್ಯಾಪ್ತಲಿನ್ ಬಾಲ್ಗಳು. ನೆಕ್ಸ್ಟು, ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ. ಇಲ್ಲಿ ಡೆನ್ಸಿಟಿ ಅಂತ ಕರಿತೀವಿ. ಸಾಂದ್ರತೆ ಸರಿಯಾಗಿರ್ತಕ್ಕಂಥ ಉತ್ತರ. ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಏನು ಕಾರಣ? ಅಂದರೆ ಶುದ್ಧ ನೀರಿಗೆ ಏನಿರಲ್ಲ, ಯಾವುದೇ ವಾಸನೆ ಮತ್ತು ರುಚಿ ಇರಲ್ಲ. ಇದಕ್ಕೇನು ರೀಸನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ವೆರಿ ಸಿಂಪಲ್ ಅಂತ ಹೇಳ್ತೀವಿ. ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳು. ನೆಕ್ಸ್ಟ್, ಅಕ್ಕಿಯ ಹೊರ ಮೇಲ್ಮೈನಲ್ಲಿ ವಿಪುಲವಾಗಿರುವ ಜೀವಸತ್ವ. ಯಾವ ವಿಟಮಿನ್ ಜಾಸ್ತಿ ಇದೆ? ಸೊ ವಿಟಮಿನ್ ಬಿ ಇರುತ್ತೆ. ಸೊ ಸಿಂಪಲ್. ನೆಕ್ಸ್ಟು 71 ನೋಡ್ರಿ. ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಏನಾಗುತ್ತದೆ, ಹೀಟ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲೇ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಬಟನ್ ಆನ್ ಮಾಡಿದ್ರಿ, ಕರೆಂಟ್ ಇತ್ತಂದರೆ ಏನಾಗುತ್ತೆ, ಸುಡ್ತೈತಪ್ಪಿ. ಅದಕ್ಕೆ ಏನಂತ ಕರಿತೀವಿ? ಉಷ್ಣ ಶಕ್ತಿ ಅಂತ ಕರಿತೀವಿ. ನೆಕ್ಸ್ಟ್, ಇಂಗುಗುಂಡಿಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ಯಾಕೆ? ಅಂತರ್ಜಲವನ್ನು ಏನು ಮಾಡೋದು, ಮರುಪೂರ್ಣಗೊಳಿಸುವುದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 73 ನೋಡಿರಿ. ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲ ವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯುಮಾಲಿನ್ಯ ತಡೆಗಟ್ಟಬಹುದು. ಎಸ್ ಸರಿ. ನಗರೀಕರಣದಿಂದಾಗಿ ವಾಯುಮಾಲಿನ್ಯ ಕಡಿಮೆ ಆಗುತ್ತದೆ. ಇವು ಜಾಸ್ತಿ ಆಗುತ್ತಪ್ಪ. ಅಂದರೆ ಬಿ ತಪ್ಪಾಗಿದೆ ನೋಡಿ ಮಕ್ಕಳಲ್ಲಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 74ನೇ ಪ್ರಶ್ನೆ ನೋಡಿರಿ. ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಎಸ್ ಸರಿ. ಅರಣ್ಯೀಕರಣದಿಂದ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆ. ಎರಡೂ ಸರಿ ಇದೆಯಪ್ಪ. ಇದು ಹೇಳಿಕೆ ಎ ಮತ್ತು ಬಿ ಏನಾಗುತ್ತೆ, ಎರಡೂ ಸರಿ ಅಂತ ಹೇಳ್ತೀವಿ. ನೆಕ್ಸ್ಟ್ 75ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ? ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಾರೆ. ಜನರ ಆರೋಗ್ಯ ಉತ್ತಮವಾಗಿದೆ. ಮಸಾಲೆಯುಕ್ತ ಆಹಾರ, ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾದಂತೆ ಕಾಡುತ್ತವೆ. ಸೊ ಇಲ್ಲಿ 75ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗುತ್ತೆ? ಎ ಮತ್ತು ಸಿ ಆಗುತ್ತೆ ನೋಡಿರಿ ಮಕ್ಕಳೇ. ಎ ಮತ್ತು ಸಿ ಸರಿಯಾಗುತ್ತೆ ಉತ್ತರ. ನೆಕ್ಸ್ಟ್ 76ನೇ ಪ್ರಶ್ನೆ. ಇದು ದ್ರವ್ಯದ ಲಕ್ಷಣವಲ್ಲ. ಯಾವುದು ದ್ರವ್ಯದ ಲಕ್ಷಣ ಅಲ್ಲ? ಆಕಾರವನ್ನು ಹೊಂದಿರೋದಲ್ಲಪ್ಪ ಇದು. ಡಸ್ ನಾಟ್ ಹ್ಯಾವ್ ಏನಿರ್ತೀವಿ ಆಕಾರ ಅಂದರೆ ಶೇಪ್ ಇಲ್ಲ. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ? ರಾಸಾಯನಿಕ ಶಕ್ತಿ, ಕೆಮಿಕಲ್ ಎನರ್ಜಿ ಅಂತ ಕರಿತೀವಿ.
ಇಲ್ಲಿ ನೋಡ್ಬೋದು 78ನೇ ಪ್ರಶ್ನೆ. ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಕಬ್ಬಿಣದ ಆಕ್ಸೈಡ್ನಿಂದ ಅದರ ಕೆಂಪು ಮಣ್ಣು ರೂಪುಗೊಳ್ಳುತ್ತದೆ, ಸರಿ ಇದೆ. ಇದು ಒಂದು ಮರುಭೂಮಿಯಂತೆ ಕಾಣುತ್ತದೆ, ಇದು ಕೂಡ ಸರಿ. ಇದು ಸೂರ್ಯನಿಂದ 4ನೇ ಗ್ರಹ, ಇದು ಸರಿ. ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ, ಇದು ತಪ್ಪು. ಉಂಗುರವನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಂದರೆ ಶನಿ ಗ್ರಹ, ಅದಕ್ಕೆ ಆನ್ಸರ್ ಆಗುತ್ತೆ. ಪ್ರಶ್ನೆ ನೋಡಿರಿ, ಹೊಂದಿಸಿ ಬರೆಯಿರಿ. ಅಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ ಅನಿಲಗಳು ಎಷ್ಟು ಪ್ರಮಾಣದಲ್ಲಿವೆ? ಆಮ್ಲಜನಕ 21%, ಇಂಗಾಲ 0.04 ಆಗುತ್ತೆ, ಸಾರಜನಕ 78. ಸೊ ಇಲ್ಲಿ ನೋಡಿರಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗುತ್ತೆ ಮಕ್ಕಳೇ? ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 80ನೇ ಪ್ರಶ್ನೆ ನೋಡಿರಿ, ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶ? ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರು, ಲವಣ, ಪತ್ರ ಹರಿತು ಎಲ್ಲವೂ ಬೇಕು ಮಕ್ಕಳೇ. ನೆಕ್ಸ್ಟ್ 81ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿಯಲ್ಲಿ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಕರ್ನಾಟಕ ಕರಾವಳಿ ಅಂದರೆ ಪಶ್ಚಿಮ ಬರುತ್ತೆ, ಅಂದರೆ ಇಲ್ಲಿ ಅರಬ್ಬಿ ಸಮುದ್ರ ಕಂಡು ಬರುತ್ತೆ ನೋಡಿರಿ. ನೆಕ್ಸ್ಟ್ 87ನೇ ಪ್ರಶ್ನೆ ನೋಡಿರಿ, 82ನೇ ಪ್ರಶ್ನೆ, ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿ ಕಂಡುಬರುತ್ತದೆ ಅಥವಾ ಹರಡಿಕೊಂಡಿದೆ? ರಾಜಸ್ಥಾನದೊಂದಿಗೆ ಪಂಜಾಬ್, ಹರಿಯಾಣ, ಗುಜರಾತ್ಗಳಲ್ಲಿ ಏನು ಬರುತ್ತೆ? ಈ ಒಂದು ಥಾರ್ ಮರುಭೂಮಿ ಕಂಡುಬರುತ್ತದೆ. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆದರೆ ಅದಕ್ಕೆ ಸಾಂದ್ರ ಬೇಸಾಯ ಅಂತ ಕರಿತೀವಿ. ನೆಕ್ಸ್ಟು ವಂಶವೃಕ್ಷವನ್ನು ಕೊಟ್ಟಿದ್ದಾರೆ ನೋಡಿರಿ. ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧ. ಕೀರ್ತನ ಎಲ್ಲಿದ್ದಾಳೆ? ಇಲ್ಲಿದ್ದಾಳೆ. ಸೊ ರಾಜು ಇಲ್ಲಿದ್ದಾನೆ. ಅಂದರೆ ಇಲ್ಲೊಂದು ಜನ್ರೇಷನ್, ಇಲ್ಲೊಂದು ಜನ್ರೇಷನ್, ಅಂದರೆ ಥರ್ಡ್ ಜನ್ರೇಷನ್ ಅಜ್ಜ ಇರಬೇಕು ಅಥವಾ ಅಜ್ಜಿ ಇರಬೇಕು. ಅಜ್ಜಿ ಇಲ್ಲ, ಸೊ ಅಜ್ಜ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸುವ ಒಂದು ಸಮಸ್ಯೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಸೊ ಹೆಚ್ಚಿನ ಸಮಸ್ಯೆ ಅಂದರೆ ಸ್ವಚ್ಛ ಮತ್ತು ಶುದ್ಧ ಪರಿಸರ ಅಂತ ಹೇಳ್ತೀವಿ. ನೆಕ್ಸ್ಟ್ ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿ ಆಗಿದೆ? ಪಂಜಾಬ್, ಹರಿಯಾಣ. ವೆರಿ ಸಿಂಪಲ್. ನೆಕ್ಸ್ಟು 3 ಕಡೆ ನೀರಿದ್ದು 1 ಕಡೆ ಭೂಭಾಗ ಇರುವುದನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಿ. ನೆಕ್ಸ್ಟು ಅದೇ ರೀತಿಯಾಗಿ ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದೆ? ಇಲ್ಲಿ ನೋಡಿ, ಗಂಡು ಮಕ್ಕಳ ಭವಿಷ್ಯಕ್ಕೆ ಭಾಗ್ಯಲಕ್ಷ್ಮಿ ಅಲ್ಲ, ಇದು ಬರಲ್ಲ ಇದು. ಸೊ ಇಲ್ಲಿ ಏನಾಗುತ್ತೆ? 88ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಎ ಮತ್ತು ಸಿ ಸರಿಯಾದರೆ ಸೆಕೆಂಡ್ ಆಪ್ಷನ್ ನೋಡಿರಿ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 89ನೇ ಪ್ರಶ್ನೆಗೆ ಹೋಗೋಣ. ಕುತುಬ್ ಮಿನಾರ್ ಇರುವ ಸ್ಥಳ? ಕುತುಬ್ ಮಿನಾರ್ ಎಲ್ಲಿದೆ? ದೆಹಲಿ ಹತ್ರ ಇದೆ, ದೆಹಲಿಯಲ್ಲಿದೆ. ಸೊ ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯ ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ? ಶಿವಮೊಗ್ಗ ಸೇರಲ್ಲ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳು. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟ ಕಂಡುಬರುತ್ತದೆ. ಅಲ್ಲಿರ್ತಕ್ಕಂಥ ಗಿರಿಧಾಮ ಉದಕಮಂಡಲಂ. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಏಷ್ಯನ್ ಆನೆ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರಿನ್ ಅಂತ ಕರಿತೀವಿ. ನೆಕ್ಸ್ಟ್ 94ನೇ ಪ್ರಶ್ನೆ ನೋಡೋಣ. ಚಿತ್ರವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ನೋಡ್ರಿ. ನೋಡಲಿಕ್ಕೆ ಎಷ್ಟು ಸಂತೋಷ ಅನಿಸುತ್ತಲ್ವ. 95ನೇ ಪ್ರಶ್ನೆ, ಕರ್ನಾಟಕ. ಇಲ್ಲಿ 95ನೇ ಪ್ರಶ್ನೆಗೆ ನೋಡ್ಬೋದು. ಕರ್ನಾಟಕದ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು? ಅಂದರೆ ಯಾವ ಶೇಪಲ್ಲಿದೆ ಅಂದರೆ ಷಡ್ಭುಜ ಆಕಾರದಲ್ಲಿದೆ ನೋಡಿ, ಹೆಕ್ಸಾಗೋನಲ್ ಶೇಪ್ ಅಂತ ಕರೀತೀವಿ. ಹೊಂದಾಣಿಕೆ. ಕಾಂಡ್ಲಾ ಗುಜರಾತ್ ಒಳಗೈತಿ, ಕೊಚ್ಚಿನ್ ಕೇರಳ ಇದೆ, ಪಾರಾದೀಪ ಒಡಿಶಾ ಸರಿಯಾಗಿದೆ, ವಿಶಾಖಪಟ್ಟಣ ತಮಿಳುನಾಡಲ್ಲಿಲ್ಲ, ಇದು ಇರೋದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇಸ್ರೋ ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಈ ಇಸ್ರೋ ಎಲ್ಲಿದೆಪ್ಪ? ಕೇಂದ್ರ ಕಚೇರಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿದೆ ಅಂತ ಹೇಳ್ತೀವಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಫುಟ್ಬಾಲ್ ತಂಡವೊಂದರಲ್ಲಿರ್ತಕ್ಕಂಥ ಆಟಗಾರರ ಸಂಖ್ಯೆ ಅಂತ ಕೇಳಿದ್ದಾರೆ, 11 ಸರಿಯಾಗಿರ್ತಕ್ಕಂಥ ಉತ್ತರ. ಫುಟ್ಬಾಲ್ ಇರಲಿ, ಹಾಕಿ ಇರಲಿ, ಕ್ರಿಕೆಟ್ ಇರಲಿ, 11 ಜನ. ನೆಕ್ಸ್ಟು ಪಾದಾಚಾರಿಗಳು ರಸ್ತೆ ದಾಟಲಿರುವ ಸುರಕ್ಷಿತ ಸ್ಥಳ ಅಂತ ಜಿಬ್ರಾ ಕ್ರಾಸಿಂಗ್ ಅಂತ ಕರಿತೀವಿ. ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ ಅಂದರೆ ಕಾಳು ಮೆಣಸು ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ? 100 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ವಿ. ಈ ಒಂದು ಉತ್ತರಗಳಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ಸರಿಯಾದ ಉತ್ತರ ಇದು ಸರ್ ಅಂತಕ್ಕಂಥ ಮನೋಭಾವ ನಿಮಗೆ ಬಂದರೆ ಆಗ ನೀವೇನು ಮಾಡ್ಬೋದು? ಕಾಮೆಂಟಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹಾಕಿರಿ, ನಾವು ಕೂಡ ಸ್ವಲ್ಪ ಬದಲಾವಣೆಗಳನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.